ಅಧಿಕಾರಿಗಳಿಗೆ ಎಲ್ಲರಿಗೂ ಗೊತ್ತದ. IMA ಅನ್ನೋದು ಒಂದು ಗೋಲ್ಡ್ ಹಗರಣ ಆಗಿತ್ತಲ್ಲ ನಮ್ಮ ಕರ್ನಾಟಕದೊಳಗೆ. ಅದರ ಮುಖಾಂತರ KPID ಆಕ್ಟ್ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ರು. ಇವತ್ತಿನವರೆಗೂ IMA ಒಂದು ಹಗರಣಕ್ಕೆ ಇವತ್ತಿನವರೆಗೂ ಒಂದು 50% ಸಹಿತ ನ್ಯಾಯ ಸಿಕ್ಕಿಲ್ಲ. ಇನ್ನೂ ಪ್ರಾಬ್ಲಮ್ ಕ್ಲಿಯರ್ ಆಗಿಲ್ಲದು. ಅಂಥ ಒಂದು ಪರಿಸ್ಥಿತಿ ಒಳಗೆ ನಾವು ಇರುವಾಗ ನಮಗೆ ಬಡ್ಜೆಟ್ ಆಕ್ಟ್ದೊಳಗೆ ಬಿಟ್ಟು KPID ಆಕ್ಟಲ್ಲಿ ನ್ಯಾಯ ಸಿಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಟೈಮ್ ಮೇಂಟೆನ್ಸ್ ಇಲ್ಲ. ನೀವು ಎಷ್ಟು ವರ್ಷ ಹೋದ್ರೂ ಅದು ಕೇಳೋರು ದಿಕ್ಕಿಲ್ಲ. ಅಲ್ಲ, ಮುಂದಿನ ಅಂಥದ್ದು ಅಧಿಕಾರಿಗಳೇ ನಾವೇನು ತಿಳಿಸ್ಬೇಕು ಅಷ್ಟೇ ತಿಳಿಸ್ಬೇಕೇ. ಅದು ನಮ್ಮ ವಿಚಾರಗಳು ಮಾಡೋಣ ಅದನ್ನು. ಹೌದ್ರಿ, ತಾವು ದಯವಿಟ್ಟು ಚೀಫ್ ಸೆಕ್ರೆಟರಿ ಅವರಿಗೆ, ಕಂದಾಯ ಇಲಾಖೆ ಅವರಿಗೆ, ಮತ್ತು ಮುಖ್ಯಮಂತ್ರಿಗಳಿಗೆ, ಕಂದಾಯ ಇಲಾಖೆ ಸಚಿವರಿಗೆ, ಕಾನೂನು ಸಚಿವರಿಗೆ ದಯವಿಟ್ಟು ಅವ್ರ ಗಮನಕ್ಕೆ ತೊಗೊಂಬರಿ. ನಾವು ಈಗಾಗಲೇ ಕಾನೂನು ಸಚಿವರಿಗೆ ಕೊಟ್ಟಿದ್ದೀವಿ. ಕಂದಾಯ ಇಲಾಖೆ ಸಚಿವರಿಗೆ ಈಗಾಗಲೇ ಒಂದು 2-3 ಮಂದಿ MP ಗಳು ಮಾತಾಡಿದ್ದಾರೆ, ನಮ್ಮ ಬಗ್ಗೆನೇ ಮಾತಾಡಿದ್ದಾರೆ. ನಾವು ಈಗಾಗಲೇ ತಂದೀವಿ. ತಮ್ಮ ಅಧಿಕಾರಿಗಳ ಮುಖಾಂತರ ಅಲ್ಲಿ ಹೋಯ್ತು ಅಂತಂದರೆ ಏನಾದರೂ ವ್ಯತ್ಯಾಸ ಆಗ್ಬೋದು ಅಂತ ನಮ್ಮೊಂದು ಅನಿಸಿಕೆ. ನಾವು ಪ್ರಯತ್ನ ಮಾಡಿರಿ, ನೀವು ಡಿಸ್ಕಸ್ ಮಾಡಿರಿ, ಮಾತಾಡ್ರಿ, ನಮಗೇನು ಕೊಡ್ತೀರಿ ಒಂದು ಮಾತು ಕೊಡ್ರಿ. ಯಾಕಂದ್ರೆ ನಮ್ಮ ಆಂದೋಲನ ನಿಂದ್ರಲ್ಲ. ಅಧ್ಯಕ್ಷರ 23ನೇ ತಾರೀಕಿನಿಂದ ಇಲ್ಲಿ ಕೂತಾರಿಲ್ರಿ. ಇವತ್ತು ಒಂದು ವಾರ ಆತಲ್ಲ, ಒಂದು 9 ದಿವಸ ಆಯ್ತು ರೀ. 9 ದಿವಸ ಆಯ್ತು ರೀ ಸರ್. ಇವತ್ತಿನವರು ಏನೂ ಅವ್ರು ಮಾಡಿಲ್ಲ ಅಂತಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಆಫೀಸಲ್ಲಿ ಒಂದು ಕೂಡ ಅದ್ರ ಬಗ್ಗೆ ಕೆಲಸ